ಲೋಕಸಭೆಯ ಬಹುಮತಕ್ಕೆ 32 ಸ್ಥಾನಗಳ ಕೊರತೆಯನ್ನು ಎದುರಿಸಿದ್ದಂತಹ ಬಿಜೆಪಿ ಕೊನೆಗೂ ಹಾಗೂ ಹೀಗೂ ಮಾಡಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ ಎನ್ಡಿಎ ಮೈತ್ರಿಕೂಟವನ್ನು ದೇಶದಲ್ಲಿ ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿಯಾಗಿತ್ತು. ಸತತ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಸ್ವೀಕರಿಸೋದ್ರ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದ್ದು, ಇಂಡಿ ಮೈತ್ರಿಕೂಟದ ಅಧಿಕಾರದ ಕನಸು ಭಗ್ನವಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಯಾವಾಗ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿಯಾದರೋ ಆ ಸಂದರ್ಭದಲ್ಲಿಯೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇಂಡಿ ಮೈತ್ರಿಕೂಟದ ನಾಯಕಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಒಂದು ಮಾತನ್ನು ಹೇಳಿದರು. ಶೀಘ್ರದಲ್ಲಿಯೇ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಒಂದು ಅಧಿಕಾರದಿಂದ ಕೆಳಗಿಳಿಯುತ್ತೆ, ಆ ಮೂಲಕ ಇಂಡಿ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾನು ಈ ಹಿಂದೆಯೇ ವಿಡಿಯೋವನ್ನು ಮಾಡಿದ್ದೆ. ಈ ಮಾತನ್ನು ಆ ಸಂದರ್ಭದಲ್ಲಿ ಯಾರೂ ಕೂಡ ಅಷ್ಟು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಇದೀಗ ಎನ್ಡಿಎ ಮೈತ್ರಿಕೂಟದ ಬುಡಕ್ಕೆ ಒಂದು ಬಹುದೊಡ್ಡ ಬಾಂಬನ್ನು ಹಾಕ್ತಕ್ಕಂಥ ತೀರ್ಮಾನಕ್ಕೆ ಇಂಡಿ ಮೈತ್ರಿಕೂಟದ ನಾಯಕರು ಬಂದಿದ್ದು, ಇದೀಗ ಬಿಜೆಪಿಯಲ್ಲಿ ತಳಮಳ ಉಂಟಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಎನ್ಡಿಎ ಮೈತ್ರಿಕೂಟದ ಬುಡಕ್ಕೆ ಇಂಡಿ ಮೈತ್ರಿಕೂಟದ ನಾಯಕರು ಯಾವ ರೀತಿಯ ಬಾಂಬನ್ನು ರೆಡಿ ಮಾಡ್ಕೊಂಡಿದ್ದಾರೆ, ನಿಜಕ್ಕೂ ಬಿಜೆಪಿಗೆ ಆತಂಕವಾಗಿರೋದಾದರೂ ಯಾಕೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಬಾರಿ ಬಿಜೆಪಿ ದೇಶದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಕ್ಕೆ 32 ಸ್ಥಾನಗಳ ಕೊರತೆಯನ್ನು ಎದುರಿಸಿತ್ತು. ಅದಾದ ನಂತರ ಚುನಾವಣಾ ಪೂರ್ವ ಮೈತ್ರಿಯ ಪ್ರಕಾರ ಎನ್ಡಿಎ ಮೈತ್ರಿಕೂಟದ ಇತರ ಪಕ್ಷಗಳೊಂದಿಗೆ ಜೊತೆಗೂಡಿ ಬಿಜೆಪಿ ಅಧಿಕಾರವನ್ನು ಸ್ವೀಕರಿಸಿತ್ತು. ಆದರೆ ಇದೀಗ ಕೇಂದ್ರದ ಮಂತ್ರಿಮಂಡಲ ಕೂಡ ರಚನೆಯಾಗಿದೆ, ಸರ್ಕಾರ ಟೇಕ್ ಆಫ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಿಜೆಪಿಯ ಪಾಲಿಗೆ ಬಹುದೊಡ್ಡ ಆಘಾತವೊಂದು ಎದುರಾಗ್ತಕ್ಕಂಥ ಒಂದು ಸಂಭವ ಕಂಡುಬರ್ತಾ ಇದೆ. ಇನ್ನೇನು ಲೋಕಸಭಾ ಚುನಾವಣೆಯ ಮೊದಲನೇ ಅಧಿವೇಶನ ನಡೀಬೇಕು. ಆ ಅಧಿವೇಶನಕ್ಕೂ ಮುಂಚೆ ಲೋಕಸಭಾ ಸ್ಪೀಕರ್ ಸ್ಥಾನವನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇದೀಗ ಬಿಜೆಪಿಗೆ ಬಹುದೊಡ್ಡ ತಲೆನೋವಾಗಿ ಪರಿಗಣಿಸಿದೆ. ಬಹುತೇಕ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಆಂಧ್ರ ಪ್ರದೇಶದ ಬಿಜೆಪಿಯ ರಾಜ್ಯಾಧ್ಯಕ್ಷೆ ಹಾಗೂ ಸಂಸದೆಯಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಒಂದು ರಕ್ತ ಸಂಬಂಧಿಯಾಗಿರ್ತಕ್ಕಂಥ NTR ಅವರ ಪುತ್ರಿ ಪುರಂಧೇಶ್ವರಿ ಅವರನ್ನು ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು. ಆದರೆ ಸಂಪುಟ ರಚನೆಯ ವೇಳೆಯಲ್ಲಿ ಬಿಜೆಪಿಯ ನಾಯಕರು ಕೊಟ್ಟಷ್ಟು ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಂತಹ TDPಯ ನಾಯಕ ಚಂದ್ರಬಾಬು ನಾಯ್ಡು ನಮ್ಮ ಪಕ್ಷಕ್ಕೆ ಈ ಬಾರಿ ಲೋಕಸಭೆಯ ಸ್ಪೀಕರ್ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ಈ ಹಿಂದೆ ಒಂದು ಸರಿ ವಾಜಪೇಯಿ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ TDPಯ ಬಾಲಯೋಗಿ ಅವರಿಗೆ ಸ್ಪೀಕರ್ ಸ್ಥಾನವನ್ನು ಬಿಟ್ಟುಕೊಟ್ಟು ಬಹುದೊಡ್ಡ ಒಂದು ಹೊಡೆತವನ್ನು ತಿಂದಿದ್ದಂತಹ ಬಿಜೆಪಿ ಯಾವುದೇ ಕಾರಣಕ್ಕೂ ಸ್ಪೀಕರ್ ಸ್ಥಾನವನ್ನು ತನ್ನ ಮಿತ್ರ ಪಕ್ಷಗಳಿಗೆ ಕೊಡೋದಿಲ್ಲ ಅಂತಕ್ಕಂಥ ಖಡಕ್ ಮಾತನ್ನು ಹೇಳಿತ್ತು. ಆದರೆ ಇದೀಗ ಸ್ಪೀಕರ್ ಸ್ಥಾನಕ್ಕೆ ಇನ್ನೇನು ಚುನಾವಣೆ ನಡೆಯೋದಿದೆ, ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಹುದೊಡ್ಡ ಟ್ವಿಸ್ಟನ್ನು ಕೊಡೋದಕ್ಕೆ ಇದೀಗ ಇಂಡಿ ಮೈತ್ರಿಕೂಟದ ನಾಯಕರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಈ NDA ಮೈತ್ರಿಕೂಟದ ಬುಡಕ್ಕೆ ಬಾಂಬಾಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಇಂಡಿ ಮೈತ್ರಿಕೂಟದ ನಾಯಕರು ಬಂದಿದ್ದು, NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ಮಿತ್ರ ಪಕ್ಷಗಳು, ಅದರಲ್ಲೂ ಕೂಡ ತೆಲುಗು ದೇಶಂ ಪಾರ್ಟಿ ಮತ್ತು JDU ಈ ಪಕ್ಷಗಳನ್ನು NDA ಮೈತ್ರಿಕೂಟದಿಂದ ದೂರ ಮಾಡ್ತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಇಂಡಿ ಮೈತ್ರಿಕೂಟದ ನಾಯಕರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಬರ್ತಾ ಇದ್ದಾವೆ. ಈಗಾಗಲೇ ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ TDP ಒಂದು ವೇಳೆ ಹಠಕ್ಕೆ ಬಿದ್ದು ಸ್ಪೀಕರ್ ಸ್ಥಾನಕ್ಕೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋ ತೀರ್ಮಾನಕ್ಕೆ ಬಂದರೆ, ಅಂತಹ ಸಂದರ್ಭದಲ್ಲಿ ಇಂಡಿ ಮೈತ್ರಿಕೂಟ ಸಂಪೂರ್ಣವಾಗಿ TDPಯ ಅಭ್ಯರ್ಥಿಯನ್ನು ಬೆಂಬಲಿಸುತ್ತೆ ಅಂತಕ್ಕಂಥ ಒಂದು ಬಹುದೊಡ್ಡ ಬಾಂಬನ್ನು ಹಾಕೋದ್ರ ಮೂಲಕ ಇದೀಗ ಮಹಾರಾಷ್ಟ್ರದ ಶಿವಸೇನೆಯ ಉದ್ಧವ್ ಠಾಕ್ರೆ ನೇತೃತ್ವ ಬಣದ ಸಂಸದ ಸಂಜಯ್ ರಾವತ್ NDA ಮೈತ್ರಿಕೂಟದ ನಾಯಕರಿಗೆ ಬಹುದೊಡ್ಡ ಒಂದು ಆತಂಕವನ್ನು ತಂದೊಡ್ಡಿದ್ದಾರೆ. ಈ ಸ್ಪೀಕರ್ ಸ್ಥಾನದ ಕುರಿತು NDA ನಾಯಕರ ಮಧ್ಯೆ ಇರತಕ್ಕಂಥ ಒಂದು ಭಿನ್ನಾಭಿಪ್ರಾಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು NDA ಮೈತ್ರಿಕೂಟದ ಬುಡಕ್ಕೆ ಬಾಂಬ್ ಹಾಕಬೇಕು ಅಂತಕ್ಕಂಥದ್ದು ಇದೀಗ ಇಂಡಿ ನಾಯಕರು ಕೈಗೊಂಡಿರ್ತಕ್ಕಂಥ ನಿರ್ಧಾರ. ಆ ಕಾರಣಕ್ಕೆ NDA ಮೈತ್ರಿಕೂಟದ ಒಗ್ಗಟ್ಟನ್ನು ಒಡೆಯೋ ಪ್ರಯತ್ನಕ್ಕೆ ಇದೀಗ ಇಂಡಿ ಮೈತ್ರಿಕೂಟದ ನಾಯಕರು ಕೈ ಹಾಕಿದ್ದು, TDP ಒಂದು ವೇಳೆ
ಸ್ಪೀಕರ್ ಸ್ಥಾನಕ್ಕೆ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇ ಆದರೆ ಅದಕ್ಕೆ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ಇಂಡಿ ಮೈತ್ರಿಕೂಟದಿಂದ ಕೊಡ್ತೀವಿ ಅನ್ನೋದ್ರ ಮೂಲಕ ಇದೀಗ ಚಂದ್ರಬಾಬು ನಾಯ್ಡು ಅವರ ತಲೆ ತಿರುಗುವ ಹಾಗೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಒಂದು ಕಡೆ ರಾಷ್ಟ್ರೀಯ BJP ನಾಯಕರು ಒಂದು ಯೋಚನೆಯನ್ನು ಮಾಡಿದರು. TDP ಸ್ಪೀಕರ್ ಸ್ಥಾನವನ್ನು ಕೇಳಿದರೂ ಕೂಡ ನಾವು ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಗೆ TDP ಬೆಂಬಲವನ್ನು ಕೊಡುತ್ತೆ ಅಂತಕ್ಕಂಥದ್ದು BJP ನಾಯಕರ ಒಂದು ಲೆಕ್ಕಾಚಾರ ಆಗಿತ್ತು. ಯಾಕಂದರೆ NTR ಪುತ್ರಿಯಾಗಿರ್ತಕ್ಕಂಥ ಈ ಪುರಂದೇಶ್ವರಿ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ರಕ್ತ ಸಂಬಂಧಿ ಆಗಬೇಕು. ಆ ಕಾರಣಕ್ಕೆ ಪುರಂದೇಶ್ವರಿಯವರನ್ನು ಲೋಕಸಭಾ ಸ್ಪೀಕರ್ ಮಾಡ್ತೀವಿ ಅಂದರೆ ಸಂಪೂರ್ಣವಾದ ಬೆಂಬಲವನ್ನು ಚಂದ್ರಬಾಬು ನಾಯ್ಡು ಅವರು ಕೊಡ್ತಾರೆ ಅಂತಕ್ಕಂಥ ಮನಸ್ಥಿತಿ BJP ನಾಯಕರದ್ದಾಗಿತ್ತು. ಆದರೆ ಈಗ ಇಂಡಿ ಮೈತ್ರಿಕೂಟದ ನಾಯಕರು ಬೇರೆದೇ ರೀತಿಯ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದು ಈ ಚಂದ್ರಬಾಬು ನಾಯ್ಡು ಅವರಲ್ಲಿ ಒಂದು ರೀತಿಯ ಒಂದು ಆಸೆ ಹುಟ್ಟಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಚಂದ್ರಬಾಬು ನಾಯ್ಡು ಒಂದು ವೇಳೆ BJPಯ ಈ ನಿರ್ಧಾರದ ವಿರುದ್ಧ ಸಿಡಿದೆದ್ದು ತನ್ನದೇ ಪಕ್ಷದ ಅಭ್ಯರ್ಥಿಯನ್ನು ಸ್ಪೀಕರ್ ಚುನಾವಣಾ ಕಣಕ್ಕೆ ಇಳಿಸಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಇಂಡಿ ಮೈತ್ರಿಕೂಟದ ಸಂಪೂರ್ಣ ಬೆಂಬಲ ಆ ಚಂದ್ರಬಾಬು ನಾಯ್ಡುನವರ ನೇತೃತ್ವದ TDP ಅಭ್ಯರ್ಥಿಗೆ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ BJPಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ತಕ್ಕಂಥ ಪ್ರಯತ್ನಕ್ಕೆ ಇಂಡಿ ಮೈತ್ರಿಕೂಟದ ನಾಯಕರು ಕೈ ಹಾಕಿದ್ದಾರೆ. ಈ ಹಿಂದೆಯೇ ಮಮತಾ ಬ್ಯಾನರ್ಜಿ ಕೂಡ ಒಂದು ಮಾತನ್ನು ಹೇಳಿದರು. ದೇಶದಲ್ಲಿ ಬೇಕಾದಷ್ಟು ಸರ್ಕಾರಗಳು ಅಧಿಕಾರ ಸ್ವೀಕಾರ ಮಾಡಿದಂತಹ ಒಂದೇ ದಿನದಲ್ಲಿ ಪತನವಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ನಾವು ಸದ್ಯಕ್ಕೆ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸದೇ ಇರ್ಬೋದು, ಆದರೆ ಈ ಅವಧಿ ಪೂರ್ಣವಾಗುವವರೆಗೂ ಕೂಡ ನಾವು ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸದೇ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ದನ್ನು ಗಮನಿಸಿದ್ದೀವಿ. ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಿರ್ತಕ್ಕಂಥ ಈ ಸ್ಪೀಕರ್ ಹುದ್ದೆಯ ರಾಜಕಾರಣ NDA ಮೈತ್ರಿಕೂಟದ ಬುಡಕ್ಕೆ ಒಂದು ಎಳ್ಳು ನೀರನ್ನು ಬಿಡುತ್ತಾ ಅಂತಕ್ಕಂಥ ಒಂದು ಸಣ್ಣ ಅನುಮಾನಗಳು ಹುಟ್ಕೊಳ್ತಾ ಇದ್ದಾವೆ. ಆದರೆ ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಅವರಾಗಲಿ NDA ಪಕ್ಷದ ಅದರಲ್ಲೂ BJPಯ ನರೇಂದ್ರ ಮೋದಿ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದು ಈ ಇಂಡಿ ಮೈತ್ರಿಕೂಟ ನಾಯಕರು ಕೊಟ್ಟಿರ್ತಕ್ಕಂಥ ಈ ಆಫರನ್ನು ಚಂದ್ರಬಾಬು ನಾಯ್ಡು ಅವರು ಒಪ್ಕೊಳ್ತಾರಾ ಇಲ್ಲ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. NDA ಮೈತ್ರಿಕೂಟದಲ್ಲಿ BJPಯ ನಂತರದ ಅತ್ಯಂತ ದೊಡ್ಡ ಪಕ್ಷವಾಗಿರ್ತಕ್ಕಂಥ TDP 16 ಸಂಸದರನ್ನು ಹೊಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಈ TDP ರಾಷ್ಟ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಒಂದು ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಡಿಮ್ಯಾಂಡನ್ನು ಇಟ್ಟಿರಲಿಲ್ಲ. ನರೇಂದ್ರ ಮೋದಿ ಅವರು ತಮ್ಮ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನು ಕೊಡ್ತಾರೋ ಅಷ್ಟು ಸ್ಥಾನಕ್ಕೆ TDP ನಾಯಕ ಚಂದ್ರಬಾಬು ನಾಯ್ಡು ಅವರು ತೃಪ್ತಿಯನ್ನು ಪಟ್ಕೊಂಡಿದ್ದರು. ಆದರೆ ಚಂದ್ರಬಾಬು ನಾಯ್ಡು ಅವರ ಒಂದು ಇದ್ದಂಥದ್ದು ಆ ರಾಷ್ಟ್ರದ ಲೋಕಸಭೆಯ ಸ್ಪೀಕರ್ ಸ್ಥಾನದ ಮೇಲೆ. ಮೊದಲಿಂದನೂ ಕೂಡ ಸ್ಪೀಕರ್ ಸ್ಥಾನವನ್ನು ನಮಗೇ ಬಿಟ್ಟುಕೊಡಬೇಕು, ನಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಸ್ಪೀಕರನ್ನಾಗಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು BJPಯ ನಾಯಕರ ಮುಂದೆ ಚಂದ್ರಬಾಬು ನಾಯ್ಡು ಅವರು ಇಟ್ಟಿದ್ದರು. ಆದರೆ ಇದಕ್ಕೆ ಸುತಾರಾಮ್ BJP ನಾಯಕರು ಒಪ್ಪಿರಲಿಲ್ಲ. ಇದೀಗ ಸ್ಪೀಕರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಇಂಡಿ ಕೂಟದ ನಾಯಕರು ಎಂಟ್ರಿ ಆಗಿರೋದ್ರಿಂದ ಒಂದು ರೀತಿಯ ಸಂಚಲನ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಈ ಇಂಡಿ ನಾಯಕರು ಕೊಟ್ಟಿರ್ತಕ್ಕಂಥ ಈ ಒಂದು ಬಹುದೊಡ್ಡ ಆಫರನ್ನು ಏನಾದರೂ ಚಂದ್ರಬಾಬು ನಾಯ್ಡು ಒಪ್ಕೊಂಡಿದ್ದೇ ಆದರೆ ಆ ಒಂದು ಸಂದರ್ಭದಲ್ಲಿ ತನ್ನ ಪಕ್ಷದ ಅಭ್ಯರ್ಥಿಯನ್ನು ಸ್ಪೀಕರ್ ಚುನಾವಣಾ ಕಣಕ್ಕೆ ಚಂದ್ರಬಾಬು ನಾಯ್ಡು ಇಳಿಸ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಆದರೆ ಈ ಒಂದು ಬೆಳವಣಿಗೆ ಆಗೋದಕ್ಕೆ BJP ನಾಯಕರು ಬಿಡ್ತಾರ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆ. ಯಾಕಂದರೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಉತ್ತಮ ಸಂಬಂಧ ಹೊಂದಿರತಕ್ಕಂಥ ರಾಷ್ಟ್ರೀಯ BJP ನಾಯಕರು ಬಹುತೇಕ ಚಂದ್ರಬಾಬು ನಾಯ್ಡು ಅವರ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದಾವೆ. ಆದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು, ಯಾವ ರೀತಿಯ ಬೆಳವಣಿಗೆ ಸ್ಪೀಕರ್ ಚುನಾವಣೆಯ ಸಮಯದಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತೆ ಅನ್ನೋದನ್ನು ಕಾದು ನೋಡೋಣ ಸ್ನೇಹಿತರೆ. ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟ್ಗೆ ಹೇಮಂತ್ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.